ಜೊತೆಯಲಿ ಜೊತೆಯಲಿ ಅಲಿ ವಾ ನಮ್ಮ ಸ್ಕೂಲ್ ಆಯನ ಈ ಮುಖಕ್ಕೆ ಅದು ಸಿಕ್ಕಿದ್ದೆ ಪುಣ್ಯ. ಅಲ್ಲಿ ಇಲ್ಲಿ ಯಾಕೆ ಸರ್? ಅಲ್ಲಿ ನೋಡಿ ನಿಮ್ಮ ಹುಡುಗಿ ಜೊತೆಲೇ ಬರ್ತಿದ್ದಾಳಲ್ಲ, ಅವಳೇ ನನ್ನ ಹುಡುಗಿ. ನಮ್ಮ ಸ್ಕೂಲ್ ಆಯಾನ ತಪ್ಪು ತಿಳ್ಕೊಬೇಡಿ, ಇಷ್ಟು ವರ್ಷ ಆದರೂ ನಿಮಗೆ ಮದುವೆನೇ ಆಗಿಲ್ವಂತೆ. ಯಾಕೆ ಅಂತ ಆಯಾ ಮೇಡಮ್? ಏನು ಮಾಡಲಿ, ನನಗೆ ಅಂತ ಈ ಊರಲ್ಲಿ ಒಬ್ಬನೇ ಒಬ್ಬ ಸ್ಮಾರ್ಟ್ ಹುಡುಗನೂ ಹುಟ್ಟಿಲ್ಲ. ಓ, ಯಾಕ್ರಿ ಹಂಗೆ ಅನ್ಕೋತೀರಾ? ಆಯಾ ಮೇಡಮ್, ಹುಡ್ಕಿದ್ರೆ ನಿಮ್ಮ ಅಕ್ಕಪಕ್ಕನೇ ಇರ್ತಾರಂತೆ, ನೀವು ಸರಿಯಾಗಿ ಗಮನಿಸಿರಲ್ಲ ಅಷ್ಟೇ. ಹ್ಞೂ, ಅಂದರೆ ಈಗ ನನ್ನ ಪಕ್ಕ ಇರೋದು ನೀವೇನೆ. ಅಯ್ಯೋ, ನಾನು ತಮ್ಮನ ಥರ ಇದ್ದೀನಿ ತಾಯಿ, ನೋಡಕ್ ನಮ್ಮ ಅಕ್ಕನ ಥರ ಇದೆಯಾ? ನನ್ನನ್ನು ಮಾತ್ರ ದೃಷ್ಟಿಲಿ ನೋಡ್ಬೇಡ ನೀನು. ನಾನು ಕೇಳಿದ್ದು ಬೇರೆ ಹುಡುಗರ ಬಗ್ಗೆ. ಬೇರೆ ಹುಡುಗ ಯಾವಳಗ್ರಿ ಬೇಕು? ನಾನು ನನ್ನ ಕನಸಿನ ಹುಡುಗನಿಗೋಸ್ಕರ ಕಾಯ್ತಾ ಇದ್ದೀನಿ. ಓಹೋ, ನಿಮ್ಮ ಕನಸಿನ ಹುಡುಗನ? ಆಯಾ ಮೇಡಮ್, ಹಿಂಗಿರ್ತಾನವನು? ಅವನ ಕಲರ್ ಡ್ರೆಸ್ ಹಾಕೊಂಡು, ಸಖತ್ತಾಗಿರೋ ಕನ್ನಡಕ ಹಾಕೊಂಡು, ಉಪೇಂದ್ರನ್ ಥರ ವಿಚಿತ್ರವಾಗಿ ಸ್ಟೈಲ್ ಮಾಡಿಕೊಂಡು ಹ್ಯಾಂಡ್ಸಮ್ ಆಗಿರಬೇಕು. ಅಂಥ ಹುಡುಗ ಸಿಕ್ಕರೆ ಮಾತ್ರ ನಾನು ಮದುವೆ ಆಗೋದು. ಇಲ್ಲ ಅಂದರೆ ಪ್ರಧಾನಿ ಬಂದು ಹೇಳಿದ್ರು ನಾನು ಮದುವೆ ಆಗಲ್ಲ. ಇದು ನನ್ನ ಶಬ್ದ. ಹೌದಾ? ಆಮೇಲೆ ಸ್ಪೀಡ್ ಆಗಿರ್ಬೇಕು, ಜೋಶಲ್ಲಿರ್ಬೇಕು, ಯಾವಾಗಲೂ ನಗ್ನಗ್ತಾನೇ ಇರಬೇಕು. ಆಯ್ತಾಯ್ತು. ಹಿಂಗ ಹಿಂಗೆ ಏನು ಸಖತ್ತಾಗಿ ನಗ್ತೀರಾ ನೀವು. ಇದನ್ನೇ ಮೇಂಟೈನ್ ಮಾಡಿ. ರಿಯಾ ಬಾಯ್, ಥ್ಯಾಂಕ್ಸ್ ಕಣ್ರಿ, ಥ್ಯಾಂಕ್ ಯು ವೆರಿ ಮಚ್. ಆ ಹುಡುಗಿ ಕಳ್ಕೊಂಡು ನೊಂದು ಜೀವ ಅನ್ಸ್ಕೊಂಡ್ಬಿಟ್ಟಿದ್ದೆ. ಈಗ 7ನೇ ಹುಡುಗಿ ಆದರೂ ನಿಮ್ಮ ಕಡೆಯಿಂದ ನನಗೆ ಸಿಗ್ಲಿ ರೀ. ಅಲ್ಲಿ ನೋಡ್ರಿ, ನಮ್ಮ ಹುಡುಗಿ ನಿಮ್ಮ ಹುಡುಗಿ ಜೊತೆ ಎಷ್ಟು ಚಂದವಾಗಿ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಆರಂಭ ಪ್ರೇಮದಾರಂಭ. ಸ್ಕೂಲ್ಗೆ ಯಾಕಾದ್ರೂ ರಜಾ ಕೊಡ್ತಾರ? ಟೀಚರ್ ಅಮ್ಮ ಮನೆಗೆ ಸೇರ್ಕೊಂಡ್ಬಿಟ್ರೆ ಪ್ರಾಣಿ ಆಚೆ ಕಾಲು ಇಡಲ್ಲ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಅರೆ, ಏನಾವತ್ ಮನೇಲೇ ಇದೀಯಾ? ನನ್ನ ಸೀನಿಯರ ಮನೇಲಿ ಕೂತ್ಕೊಂಡ್ಮೇಲೆ ನನ್ಗೇನ್ ಕೆಲಸ ಮಾಮ್? ಇವತ್ತು ಚಾನಲ್ ರಜಾ ಮಾಮ್. ಒಳ್ಳೇದಾಯ್ತು. ಬಾರ, ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ಬರೋಣ. ಹೋಗ್ ಮಾಮ್, ಅಪರೂಪಕ್ಕೊಂದೇ ರಜಾ ಸಿಕ್ಕಿದೆ. ಇವತ್ತು ನನ್ನನ್ನು ಆಚೆ ಕರಿಬೇಡ. ನಾನಂತೂ ಎಲ್ಲಿಗೂ ಬರಲ್ಲ. ನಾನು ಆರಾಮಾಗಿ ಮನೇಲೇ ಇರಬೇಕು. ಆಮೇಲೆ ಬಂದ್ಮೇಲೆ ಮನೇಲೇ ಇರ್ತೀಯಂತೆ. ನಾವು ಶಾಸ್ತ್ರಿಗಳ ಹತ್ರ ಒಂದು ಪೂಜೆ ಬಗ್ಗೆ ಕೇಳ್ಬೇಕಿತ್ತು. ಹೋಗ್ಬಿಟ್ಟು ಬಂದ್ಬಿಡೋಣ ಬಾ ಪುಟಾಣಿ. ಅಯ್ಯಯ್ಯೋ, ನಿಮ್ ಶಾಸ್ತ್ರಿಗಳ ಹತ್ರನ? ಅವ್ರ ಮಾತಿಗೆ ಮುಂಚೆನೆ ಮುಂಡ ಮೋಸ್ತು ಪಿಂಡ ಹಾಕ್ತು ಅಂತ ಇಡೀ ದಿನ ನನ್ನ ಮೆದ್ಲಿಗೆ ಕೈ ಹಾಕ್ಬಿಡ್ತಾರ ಮಾಮ್. ನಾನಂತೂ ಬರಲ್ಲ. ಇಡೀ ದಿನ ಆಗಲ್ವೋ? 1 ಗಂಟೆ ಕೆಲಸ ಅಷ್ಟೇ. ಹೋಗ್ ಬಂದ್ಬಿಡೋಣ ಪ್ಲೀಸ್ ಬಾ ಪುಟಾಣಿ. ಮಾಮ್, ನಾನು ಬರಲ್ಲ ಅಂತ ಹೇಳ್ದೆ ತಾನೆ? ಒಂದು ಒಳ್ಳೆ ಫಿಲಮ್ ನೋಡ್ತಾ ಇದ್ದೀನಿ. ಪ್ಲೀಸ್ ನನ್ನ ತಲೆ ತಿನ್ಬೇಡ. ನಾನಂತೂ ಎಲ್ಲಿಗೂ ಬರಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡು. ಅಚ್ಚಾ, ಹಾಂ, ಓಕೆ ಬಾಬಾ, ಬಾಯ್. ಮಿಸ್ಟರ್ ರಿಪೋರ್ಟರ್, ಬನ್ನಿ, ನಾವಿಬ್ರು ಒಂದು ಒಳ್ಳೆ ಮೂವಿ ನೋಡ್ಕೊಂಡು ಬರೋಣ. ಇವತ್ತು ನಾವು ಮನೇಲೆ ಫಿಲಮ್ ನೋಡೋ ಮೂಡಲ್ಲಿದ್ದೀವಿ. ಓ ಹೌದಾ? ಬರಲ್ಲ ಅಂದರೆ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದು ನೀನೆ. ಏನು ಬೇಕಾದ್ರೂ ಮಿಸ್ ಆಗಲಿ, ಮಿಸ್ ಆಗದೆ ಇದ್ರೆ ಸಾಕು. ಇವತ್ತು ನಾನು ಆಚೆ ಕಾಲಿಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಓ ಹಾಗಾ? ಸರಿ ಬಿಡು ಮಗ್ನೆ,
ಅಲ್ಲಿ ನಿನ್ನ ಸೀನಿಯರು ಬಟ್ಟೆ ಅಂಗಡಿಗೆ ಹೊರಟಿದ್ದಾರೆ. ಏನು? ಹೇಳಿದ್ನಲ್ಲ, ಅಮಿತಾಬ್ ಬಚ್ಚನ್ ಜಯನಗರ್ ಥಿಯೇಟರ್ಗೆ ಬರ್ತಾ ಇದಾರೆ. ನಿನ್ಗೆ ಅವ್ರಿಗೆ ನೋಡಕ್ ಇಷ್ಟ ಇದ್ರೆ ನನ್ ಜೊತೆಗೆ ಬಾ, ಇಲ್ಲ ಅಂದ್ರೆ ನಿನ್ನಿಷ್ಟ. ಅಯ್ಯೋ, ಎಲ್ಲಾದ್ರೂ ಉಂಟಾ? ಅದು ಅಮಿತಾಬ್ ಬಚ್ಚನ್ ಫಿಲಮ್ನ ಮಿಸ್ ಮಾಡ್ಕೊಂಡ್ರೆ ದೇವ್ರು ಮೆಚ್ಚಲ್ವಂತೆ. ನಡಿ, ಇವತ್ತೇನಾದ್ರೂ ಆಗ್ಲಿ ನೋಡೇ ಬಿಡೋಣ. ನಡಿ. ಅದು ಮಾಮ್, ಅದು ಹಾ, ನಿಮ್ ಶಾಸ್ತ್ರಿಗಳು ಮುಂದಿನ ವಾರ ಹೋದ್ರೂ ಸಿಗ್ತಾರೆ. ಆದ್ರೆ ಅಮಿತಾಬ್ ಬಚ್ಚನ್ ಸಿಗ್ತಾರ? ಅದಕ್ಕೆ ಗೊತ್ತು ಬಿಡು ಮಗ್ನೆ, ಶಂಕದಿಂದ ಬಂದ್ರೆ ತೀರ್ಥ. ಅಂತೂ ನಮ್ಮ ಚಾಂದಿನಿ ಎಲ್ಲಿ ಕರೆದ್ರು ಯಾವಾಗ ಕರೆದ್ರು ಹೊರಟ್ಬಿಡ್ತೀಯ ಅಂತ ಆಯ್ತು. ಸದ್ಯಕ್ಕೆ ಹಂಗೆ ಅಂದ್ಕೊ ಮಾಮ್. ನೀನ್ ನಡಿಯಮ್ಮ ತಾಯಿ, ಆಮೇಲೆ ಲೇಟ್ ಆದ್ರೆ ಅಮಿತಾಬ್ ಬಚ್ಚನ್ ಮಿಸ್ ಆಗ್ಬಿಡ್ತಾರೆ. ನಡಿ ನಡಿ ನಡಿ. ಸ್ಕೂಲ್ಗೆ ಉಟ್ಕೊಳ್ಳೋಕೆ ಒಂದು ಸೀರೆ, ನಿಂಗೆ ಕಾಲೇಜ್ಗೆ ಒಂದು ಡ್ರೆಸ್ಸು ಅಷ್ಟೇ ಸಾಕು. ಜಾಸ್ತಿ ಕೇಳಬೇಡ, ದುಡ್ಡು ಶಾರ್ಟೇಜ್ ಇದೆ ಅಂತ ಗೊತ್ತಲ್ವಾ? ನಂಗೆ ಗೊತ್ತಿಲ್ವೇನಕ್ಕ, ಕಾಲೇಜ್ ಫಂಕ್ಷನ್ ಇರಲಿಲ್ಲ ಅಂದಿದ್ರೆ ನಾನು ಇದನ್ನೂ ಕೇಳ್ತಿರ್ಲಿಲ್ಲ ಗೊತ್ತಾ. ನೋಡಿ, ಚೆನ್ನಾಗಿದೆ ಅಲ್ಲ? ತುಂಬ ಡಿಸೈನ್ಸ್ ಇದೆ ಕಣೆ. ಸ್ಕೂಲ್ಗೆ ಸಿಂಪಲ್ ಆಗಿರೋದು ಬೇಕು. ಇದೋಕೆ ಸಿಂಪಲ್ ಆಗಿದೆ, ಡಿಸೈನು ಸಿಂಪಲ್ಲೇ ಇದೆ. ಎಷ್ಟಿದಕ್ಕೆ? ಇದು 1800 ಮೇಡಮ್. 1800? ಇಷ್ಟು ಸಿಂಪಲ್ ಡಿಸೈನ್ಗೆ? ಡಿಸೈನ್ ನೋಡಬೇಡಿ ಮೇಡಮ್, ಇದು ಕ್ವಾಲಿಟಿ ನೋಡಿ ಹೆಂಗಿದೆ. ಕ್ವಾಲಿಟಿ ಏನೋ ಓಕೆ, ಬಟ್ ನಮ್ಮ ಪರ್ಸ್ ಗಟ್ಟಿ ಇರ್ಬೇಕಲ್ವಾ? ತಂದಿರೋದೇ 2000 ರೂಪಾಯಿ. ಇದಿಲ್ಲೇ ಇರ್ಲಿ, ಬಾ ನೀನ್ ಡ್ರೆಸ್ ನೋಡೋಣ ಮೊದಲು. ಅಕ್ಕ, ನೀನ್ ಸೀರೆ ತಗೊಳ್ಳೆ, ನಂಗೆ ಡ್ರೆಸ್ ಇಲ್ಲ ಅಂದ್ರೂ ಪರವಾಗಿಲ್ಲ. ನೀನ್ ಸುಮ್ಮನೆ ಬಾ. ತುಂಬ ಡಿಸೈನ್ ಇದೆ ಇದರಲ್ಲಿ. ಇದು ಚೆನ್ನಾಗಿದೆ ಅಲ್ಲ? ಪ್ಯಾಕ್ ಮಾಡಿಮ್ಮ. ಅಕ್ಕ, 2000 ರೂಪಾಯಿ ಇರೋ ದುಡ್ಡೆಲ್ಲ ಇದಕ್ಕೆ, ಆದ್ರೆ ನಿನ್ ಸೀರೆಗೆ? ನಾನು ಪ್ರಿನ್ಸಿಗೆ ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ, ನೀನ್ ತಗೋ. ಅದೆಲ್ಲ ಗೊತ್ತಿಲ್ಲ ನಂಗೆ, ನಿನ್ ಸೀರೆ ತಗೋ, ಡ್ರೆಸ್ ಬೇಡ ನನಗೆ. ಹೊಡಿತೀನಿ ನೋಡು. ನೀನ್ ಕಾಲೇಜ್ಗೆ ಹೋಗೋ ಹುಡುಗಿ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು. ಸುಮ್ಮನೆ ತಗೋ, ಪ್ಯಾಕ್ ಮಾಡಿ. ಏನ್ರಿ ಸರ್, ಇವತ್ತು ನಿಮ್ಮ ಅಂಗಡಿಲಿ ಒಂದು ಸ್ಪೆಷಲ್ ಆಫರ್ ಅಲ್ಲಿ ನೋಡಿ. ಆ 2 ಕೌಂಟ್ರಲ್ಲಿ ಯಾರು ಏನೇ ತಗೊಂಡ್ರು 50% ಡಿಸ್ಕೌಂಟ್, ಅಥವಾ buy 1 get 1 ಫ್ರೀ. ಹಂಗೇನ ಮಾಡಿದ್ರೆ ನನ್ನ ಅಂಗಡಿ ಎತ್ಕೊಂಡು ಹೋಗ್ಬೇಕಾಗತ್ತಷ್ಟೇ. ಸರ್, ನಿಮ್ಗೇನು ಲಾಸ್ ಆಗಲ್ಲ ಸರ್. ನೀವು ಡಿಸ್ಕೌಂಟ್ ಕೊಡೋ ಅಮೌಂಟನ್ನು ನಾನು ಪೇ ಮಾಡ್ತೀನಿ. ಅದ್ಯಾಕೆ? ಸರ್, ನನಗೆ ಗೊತ್ತಿರೋರು ಅಲ್ಲಿದ್ದಾರೆ, ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಸರ್. ಅದಕ್ಕೆ ನೀವೆಷ್ಟು ಅಂತ ಪೇ ಮಾಡ್ತೀರಾ? ಸರ್, ಆ ಕೌಂಟ್ರಲ್ಲಿ ಎಷ್ಟೇ ಸೀರೆ ಅಥವಾ ಡ್ರೆಸ್ ಎಲ್ಲಾದರೂ ಆ ಎಕ್ಸ್ಟ್ರಾ ಅಮೌಂಟನ್ನು ನಾನು ಪೇ ಮಾಡ್ತೀನಿ. ತಗೊಳ್ಳಿ, ಇದು ನನ್ನ ಕ್ರೆಡಿಟ್ ಕಾರ್ಡ್. ಒಂದೇ ಸಲ ಬಿಲ್ ಹಾಕೊಳ್ಳಿ, ತಗೊಳ್ಳಿ.
ವಿಚಿತ್ರ ಮನುಷ್ಯ ಕಣ್ರಿ ನೀವು. ಹಠ ಮಾಡಬೇಡ ಪ್ರತಿಮಾ. ನನ್ನ ಸೀರೆಗಿಂತ ನಿನ್ನ ಡ್ರೆಸ್ಸೇ ಮುಖ್ಯ. ಇಲ್ಲ, ನನ್ನ ಡ್ರೆಸ್ಗಿಂತ ನಿನ್ನ ಸೀರೆನೇ ಮುಖ್ಯ. ಅಯ್ಯೋ ಮೇಡಮ್, ಯಾಕಂಗೆ ಕಿತ್ತಾಡ್ತಾ ಇದ್ದೀರಾ? ಎರಡನ್ನೂ ತಗೊಂಡ್ಬಿಡಿ. ಎರಡೂ ತಗೊಳ್ಳೋಷ್ಟು ದುಡ್ಡು ನಮ್ಮ ಮನೆ ಗಿಡದಲ್ಲಿ ಬೆಳೆದಿಲ್ಲ ಸರ್. ಬೆಳೆದ್ಮೇಲೆ ಬಂದು 10 ಜೊತೆ ತಗೊಂಡು ಹೋಗ್ತೀನಿ. ಮೊದಲು ಇದನ್ನ ಪ್ಯಾಕ್ ಮಾಡಿ. ಹಂಗಲ್ಲ ಮೇಡಮ್, ನಮ್ಮ ಅಂಗಡಿ ಆಫರ್ ನಿಮಗೆ ಗೊತ್ತಿಲ್ವಾ? ಆಫರಾ? ಹ್ಞೂ, ನೀವೆಷ್ಟು ಬೆಲೆ ತಗೊಂತೀರೋ ಅಷ್ಟೇ ಬೆಲೆದು ಮತ್ತೊಂದು ಫ್ರೀ. ಹೌದಾ? ಮತ್ತೆ ಆಚೆ ಬೋರ್ಡೇ ಹಾಕಿಲ್ಲ. ಅದೆಲ್ಲ ಅಂಗಡಿ ಸೀಕ್ರೆಟ್ ಮೇಡಮ್. ಈಗ ಹೇಳ್ತಿದ್ದೀನಲ್ಲ 50% ಡಿಸ್ಕೌಂಟ್ ಅಂತ. ಹಂಗ? ಹಾಗಾದ್ರೆ ಈ 2,000 ರೂಪಾಯಿ ಡ್ರೆಸ್ ತಗೊಂಡ್ರೆ ಆ 1,800 ರೂಪಾಯಿ ಸೀರೆ ಫ್ರೀನಾ? ಬೈ ಒನ್ ಗೆಟ್ ಒನ್ ಫ್ರೀ. ಅದ್ರ ಡಿಫ್ರೆನ್ಸ್ ಅಮೌಂಟ್ ಏನಿದೆಯೋ ಆ 200 ರೂಪಾಯಿ ಬಾಕಿ ನಾನೇ ಕೊಡ್ತೀನಿ. ಅಯ್ಯೋ ರಂಗ, ಮತ್ತೆ ಕಣಿ ಯಾಕೆ ಕೇಳ್ತಿದ್ದೀರಾ? ಈ ಡ್ರೆಸ್ಸು ಆ ಸೀರೆ ಪ್ಯಾಕ್ ಮಾಡಿ. ಹಂಗಾರೆ ನನ್ನ ಹೆಂಡತಿಗೆ 6 ಸೀರೆ ಪ್ಯಾಕ್ ಮಾಡಿ, ಜೊತೆಗೆ 6 ಸೀರೆ ಫ್ರೀ ತಾನೆ? ಓಕೆ ಸರ್, 6 ಸೀರೆಗೆ 6 ಸೀರೆನೂ ಫ್ರೀ. ಸರ್ ಹಾಗಾದ್ರೆ ನಮ್ಗೊಂದು 8 ಜೊತೆ ಡ್ರೆಸ್ ಕೊಡಿ, ಅದ್ರ ಜೊತೆಗೆ 8 ಸೀರೆ ಫ್ರೀ ಕೊಡಿ. ಓಕೆ. ಸರ್ ನನಗೂ 10 ಸೀರೆ 10 ಕಾಕರ ಪ್ಯಾಕಿಂಗ್ ಮಾಡಿ. ನನಗೂ 4 ಸೀರೆ 4 ಚೂಡಿದಾರ ಪ್ಯಾಕ್ ಮಾಡಿ ಸರ್. ಇವ್ರು ಯಾರು ಏನೇನು ಕೇಳಿದ್ರು ಎಲ್ಲ ಪ್ಯಾಕ್ ಮಾಡಿಕೊಡಿಮ್ಮ. ಇಷ್ಟೊತ್ತು ಸೇಲ್ ಮಾಡಿದ್ದಕ್ಕೆ ನಿಮ್ಮ ಕಾರ್ಡಲ್ಲಿ 66,000 ಕಟ್ ಮಾಡ್ಕೊಂಡಿದ್ದೀನಿ. 66,000? ಹೆಂಡತಿಗೊಂದು ಆರ್ಡಿನರಿ ಸೀರೆ ಕೊಡ್ಸೋದಿಕ್ಕೆ 66,000 ಖರ್ಚು ಮಾಡಿರೋ ಏಕೈಕ ಗಂಡ ನಾನೇ ಅನ್ಸುತ್ತೆ. ರಂಗ, ಏನಪ್ಪ ನಿನ್ ಲೀಲೆ? ಸೈಲೆನ್ಸ್. ನಿಮ್ಗೆ ಪ್ರಾಸ ಪದಗಳ ಬಗ್ಗೆ ಪಾಠ ಮಾಡ್ತೀನಿ. ಮೇಡಮ್, ನಾನೊಂದು ಪ್ರಾಸ ಹೇಳ. ನೀನು ಹೇಳು. ನೀವು ಹುಟ್ಟ ಸೀರೆಯ ಬಣ್ಣ, ನೀವು ಹುಟ್ಟ ಸೀರೆಯ ಬಣ್ಣ, ಬೋರ್ಡ್ ಮೇಲೆ ಬರೆಯುವ ಸೀಮೆ ಸುಣ್ಣ. ಶಟ್ ಅಪ್. ಬಾಯಿ ಬಂದಿದ್ದೆಲ್ಲ ಹೇಳ್ತೀಯ, ಮಾತಾಡಿದ್ರೆ ಸ್ವಲ್ಪ ಮೀನಿಂಗ್ ಇರ್ಬೇಕು. ಸರಿ ಆಯ್ತು ಟೀಚರ್, ಮೀನಿಂಗ್ ಇಟ್ಕೊಂಡೇ ಮಾತಾಡ್ತೀನಿ. ಬಟ್ ಇನ್ನೊಂದೇ ಒಂದು ಚಾನ್ಸ್ ಪ್ಲೀಸ್. ಸರಿ. ಗುಬ್ಬಿ ಅಂತ ಮುದ್ದಾಗಿ ಕುಳಿತ ಜೂನಿಯರ್, ಬ್ರಹ್ಮಾಸ್ತ್ರ ಬಿಡುತ್ತಾರೆ ಕೋಪಿಷ್ಟ ಸೀನಿಯರ್.
zum 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 ಇದ್ಯಾವ ಪದ್ಯನು ಹೀಗಿದೆ? ಅದು ಹಂಗೇನೆ ಮಗ, ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಬಿಡು. ಏನ್ ಅರ್ಥ ಆಗತ್ತೆ ನಿನ್ ತಲೆ? ಕನ್ನಡ ಸಾಹಿತ್ಯದ ಬಗ್ಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ಪ್ರಾಸ ಬೇರೆ ಹೇಳ್ತೀಯಾ? ಬ್ರಹ್ಮಾಸ್ತ್ರ ಅಂತೆ, ಗುಬ್ಬಿಗಳಂತೆ. ಎಲ್ಲಿ ಹಳೆ ಕನ್ನಡದ ಬಗ್ಗೆ ಯಾವ್ದಾದ್ರು ಪದ್ಯ ಹೇಳು ನೋಡೋಣ. ಹೊಸ ಕನ್ನಡನೇ ನೆಟ್ಟಗೆ ಬರಲ್ಲ ನಂಗೆ. ಆಯ್ತು ಟೀಚರ್, ಜಾಗದ, ಭೋಗದ, ಅಕ್ಕರದ, ಗಾಯದ, ಗೊಟ್ಟಿಗೆ. ಗಾಯದ ಅಲ್ಲ, ಗೇಯದ, ಗೇಯ. ಅದೇ ಹೇಳಿದ್ದು ಟೀಚರ್. ಜಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಗೆರೆಯಲ್ಲಿ. ಏನ್ ಗೊಟ್ಟಿಗೆರೆ? ಸರಿಯಾಗಿ ಹೇಳು ತಗಡು. ಹೇಳ್ತಿದ್ದೀನಲ್ಲ ಡಬ್ಬ. ಡಬ್ಬ ತರ ಹೇಳ್ತಾ ಇದೀನಲ್ಲ, ಗೊತ್ತಾಯ್ತು. ಸಾರಿ ಟೀಚರ್. ಗೊಟ್ಟಿಗೆರೆಯಲ್ಲಿ. ಏ, ಕೊಟ್ಟಿಗೆರೆ ಅಲ್ಲ ಅದು. ಕೊಟ್ಟಿಯ ಲಂಪಿ, ನಿಂಪುಗಳಿ, ಗಾಗರ ಮಾಗಿ. ಗೊಟ್ಟಿಗೆರೆಯಲ್ಲಿ ಇಂಪಾಗಿ, ಗರಗರವಾಗಿ. ಮತ್ತೆ ಗೊಟ್ಟಿಗೆರೆನ? ಏನ್ ಗೊಟ್ಟಿಗೆರೆಯಲ್ಲಿ ನಿಮ್ಮ ಅಜ್ಜಿನ ತೋಟ ಇದೆಯಾ? ಇತ್ತು ಟೀಚರ್. ಬಟ್ ಅವರು ಅವ್ರ ಹಳೆ ಗರ್ಲ್ ಫ್ರೆಂಡ್ ಅಂಡಾಳ್ ಸುಂದ್ರಿ ಹೆಸರಿಗೆ ಬರ್ಕೊಟ್ಬಿಟ್ರು. ಸರಿಯಾಗಿದ್ದೀರಾ ತಾತ ಮೊಮ್ಮಗ. ಇವಾಗೇನು ಪದ್ಯ ಹೇಳ್ತೀಯಾ ಅಥವಾ ಒದೆ ತಿಂತೀಯಾ? ಒದೆನೆ ಇಲ್ಲ 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 ಟೀಚರ್, ಪದ್ಯ ಹೇಳ್ತೀನಿ. ಕೊಟ್ಟಿಗೆಯಲ್ಲಿ. ಕೊಟ್ಟಿಯ ಲಂಪಿ, ನಿಂಪುಗಳಿ, ಗಾಗರ ಮಾಗಿ. ಟೀಚರ್, ಇಷ್ಟೊಂದು ಉದ್ದುದ್ದ ಹೇಳಿದ್ರೆ ನಾನು ಹೆಂಗ್ ಹೇಳೋದು? ಕವಿರತ್ನ ಕಾಳಿದಾಸ ಫಿಲ್ಮ್ ನೋಡಿಲ್ವ ನೀವು? ಅದ್ರಲ್ಲಿ ನಮ್ಮ ಅಣ್ಣವ್ರು ಹೇಳ್ತಾರಲ್ಲ, ಅದ್ರಲ್ಲಿ ಒಸಿ ತುಂಡು ಹಾಕಿ. ಸರಿ, ಕೊಟ್ಟಿಯ ಲಂಪಿ ನಿಂಪುಗಳಿಗೆ. ಅದ್ರಲ್ಲಿ ಒಸಿ ತುಂಡು ಹಾಕಿ. ಕೊಟ್ಟಿಯ ಲಂಪಿ ನಿಂಪು. ಅದ್ರಲ್ಲೂ ಒಸಿ ತುಂಡು ಹಾಕಿ. ಕೊಟ್ಟಿಯ ಲಂಪಿ. ಅದ್ರಲ್ಲಿ ಒಸಿ. ಕೊಟ್ಟಿಯ. ಅದ್ರಲ್ಲಿ ಒಸಿ. ಗೋ. ಥ್ಯಾಂಕ್ ಯು ಟೀಚರ್. ಎಲ್ಲಿಗೆ? ಗೋ ಅಂತಲ್ಲ, ಹೋಗ್ತಾ ಇದ್ದೀನಿ. ಏನ್ ಕಾಮಿಡಿನಾ? ಕನ್ನಡ ಪದ್ಯ ಕಲಿಯೋ ಯೋಗ್ಯತೆ ಇಲ್ಲ, ಟೀಚರ್ ಜೊತೆನೆ ಹುಡುಗಾಟ ಆಡ್ತೀಯ. ಕೈ ಚಾಚು. ಚಾಚು ಅಂದೆ. ಪ್ಲೀಸ್ ಹೊಡಿಬೇಡಿ ಟೀಚರ್, ಇನ್ನೊಂದ್ಸಲ ನಿಮ್ಮನ್ನು ರೇಗ್ಸಲ್ಲ. ನನ್ನನ್ನು ರೇಗಿಸಿದ್ದಕ್ಕಲ್ಲ, ಕನ್ನಡ ಪದ್ಯಕ್ಕೆ ಅವಮಾನ ಮಾಡಿದ್ದಕ್ಕೆ. ಹಿಡಿ. ಒಂದು ಕೊಡದಲ್ಲ. ನಮ್ ಕ್ಲಾಸಲ್ಲಿ ಹಂಗಲ್ಲ, ಒಂದ್ ತಗೊಂಡ್ರೆ ಇನ್ನೊಂದು ಫ್ರೀ. ಹಿಡಿ. ಓ, ಒಂದ್ ಡ್ರೆಸ್ ತಗೊಂಡ್ರೆ ಒಂದ್ ಸೀರೆ ತರ, ಬೈ ಒನ್ ಗೆಟ್ ಒನ್ ಫ್ರೀ. ಈ 2,000 ರೂಪಾಯಿ ಡ್ರೆಸ್ ತಗೊಂಡ್ರೆ ಆ 1,800 ರೂಪಾಯಿ ಸೀರೆ ಫ್ರೀನಾ? ಬೈ ಒನ್ ಗೆಟ್ ಒನ್ ಫ್ರೀ.
ಟೀಚರ್ ಹೊಡಿಯೋದ್ ಬಿಟ್ಟು ಹೋಗ್ತಿದ್ದೀರಲ್ಲ ಟೀಚರ್. ಪಾಪ ನಿಮ್ಗೆ ಹೊಡೆದ್ರು ಅಂತ ಟೀಚರ್ಗೆ ಫೀಲ್ ಆಯ್ತೇನೋ. ನಿಂತ ದೋಣಿಯ ಕೆಳಗೆ ಕಡಲು ಚಲಿಸಿದ ಹಾಗೆ ಕ್ಷಣ ನಾನು ಕಾಲ ನೀನು ಆ ಜೀವ ಬಂದ